ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತಾ. ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತಾ. ಭಂಡಾಸುರೇಂದ್ರ ನಿರ್ಮುಕ್ತ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತಾ. ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಕರಾಂಗುಲಿ ನಖೋತ್ಪನ್ನ ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ ನಾರಾಯಣ ದಶಾಕೃತಿ. ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ. ಮಹಾಪಾಶುಪತಾಸ್ತ್ರಾಗ್ನಿ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರಸೈನಿಕಾ ನಿರ್ದಗ್ಧಾಸುರಸೈನಿಕಾ. ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರಸೈನಿಕಾ. ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ. ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರಸೈನಿಕಾ. ಕಾಮೇಶ್ವರಾಸ್ತ್ರ ನಿರ್ದಗ್ಧ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರಶೂನ್ಯಕಾ ಸಭಂಡಾಸುರಶೂನ್ಯಕಾ. ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರಶೂನ್ಯಕಾ. ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ದೇವ ಸಂಸ್ತುತ ವೈಭವ. ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ. ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕಾ. ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ. ಹರನೇತ್ರಾಗ್ನಿ ಸಂದಗ್ಧ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಕಾಮ ಸಂಜೀವನೌಷಧಿ. ಶ್ರೀಮದ್ವಾಗ್ಭವಕೂಟೈಕ ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪಮುಖಪಂಕಜಾ ಸ್ವರೂಪಮುಖಪಂಕಜಾ.
श्रीमद्वाग्भवकूटैकस्वरूपमुखपङ्कजा हरनेत्राग्निसन्दग्धकामसञ्जीवनौषधिः श्रीमद्वाग्भवकूटैकस्वरूपमुखपङ्कजा कण्ठादः कटिपर्यन्त कण्ठाधः कटिपर्यन्त मध्यकूटस्वरूपिणी मध्यकूटस्वरूपिणी कण्ठाधः कटिपर्यन्त मध्यकूटस्वरूपिणी शक्तिकूटैकतापन्न शक्तिकूटैकतापन्न कट्यधोभागधारिणी कट्यधोभागधारिणी शक्तिकूटैकतापन्न कट्यधोभागधारिणी कण्ठाधः कटिपर्यन्त मध्यकूटस्वरूपिणी शक्तिकूटैकतापन्न कट्यधोभागधारिणी मूलमन्त्रात्मिका मूलमन्त्रात्मिका कूटत्रयकलेवरा कूटत्रयकलेवरा मूलमन्त्रात्मिका मूलकूटत्रयकलेवरा कुलामृतैकरसिका कुलामृतैकरसिका कुलसङ्केतपालिनी कुलसङ्केतपालिनी कुलामृतैकरसिका कुलसङ्केतपालिनी मूलमन्त्रात्मिका मूलकूटत्रयकलेवरा कुलामृतैकरसिका कुलसङ्केतपालिनी कुलाङ्गना कुलान्तस्था कुलाङ्गना कुलान्तस्था कौलिनी कुलयोगिनी कौलिनी कुलयोगिनी कुलाङ्गना कुलान्तस्था कौलिनी कुलयोगिनी अकुला समयान्तस्था अकुला समयान्तस्था समयाचारतत्परा समयाचारतत्परा कुलाङ्गना कुलान्तस्था कौलिनी कुलयोगिनी अकुला समयान्तस्था समयाचारतत्परा मूलाधारैकनिलया मूलाधारैकनिलया ब्रह्मग्रन्थिविभेदिनी ब्रह्मग्रन्थिविभेदिनी मूलाधारैकनिलया ब्रह्मग्रन्थिविभेदिनी मणिपूरान्तरुदिता मणिपूरान्तरुदिता विष्णुग्रन्थिविभेदिनी विष्णुग्रन्थिविभेदिनी मणिपूरान्तरुदिता विष्णुग्रन्थिविभेदिनी मूलाधारैकनिलया ब्रह्मग्रन्थिविभेदिनी मणिपूरान्तरुदिता विष्णुग्रन्थिविभेदिनी
आज्ञाचक्रान्तरालस्था आज्ञाचक्रान्तरालस्था रुद्रग्रन्थिविभेदिनी रुद्रग्रन्थिविभेदिनी आज्ञाचक्रान्तरालस्था रुद्रग्रन्थिविभेदिनी सहस्राराम्बुजारूढा सहस्राराम्बुजारूढा सुधा साराभिवर्षिणी सुधा साराभिवर्षिणी सहस्राराम्बुजारूढा सुधा साराभिवर्षिणी आज्ञाचक्रान्तरालस्था रुद्रग्रन्थिविभेदिनी सहस्राराम्बुजारूढा सुधा साराभिवर्षिणी तटिल्लता समरुचिः तटिल्लता समरुचिः षट्चक्रोपरि संस्थिता षट्चक्रोपरि संस्थिता तटिल्लता समरुचिः षट्चक्रोपरि संस्थिता महाशक्तिः कुण्डलिनी महाशक्तिः कुण्डलिनी बिसतन्तु तनीयसी बिसतन्तु तनीयसी महाशक्तिः कुण्डलिनी बिसतन्तु तनीयसी तटिल्लता समरुचिः षट्चक्रोपरि संस्थिता महाशक्तिः कुण्डलिनी बिसतन्तु तनीयसी भवानी भावनागम्या भवारण्यकुठारिका ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ ಬಂಧುಗಳೇ, ಈ ದಿನ ನಾವು ಈ ತರಗತಿಯಲ್ಲಿ ಲಲಿತಾ ಸಹಸ್ರನಾಮದ 31ನೇ ಶ್ಲೋಕದಿಂದ 40ನೇ ಶ್ಲೋಕದವರೆಗೆ ಭಗವತಿ ಕೃಪೆಯಿಂದ ಕಲಿಯುವ ಪ್ರಯತ್ನದಲ್ಲಿ ಸಾಗಿದ್ದೇವೆ. ಆ ತಾಯಿ ನಮಗೆ ನಿರಂತರವಾಗಿ ಇದನ್ನು ನಿತ್ಯ ನೂತನವಾಗಿ ಕಲಿಯುವಂತೆ ಯಾಕೆ ಹೇಳಿದೆ ಅಂತಂದರೆ, ನಾವು ಕಲಿಬೇಕಾದ್ರೆ ಮೊದಲಿಗೆ ನಾವು ಶಬ್ದಗಳ ಅಂದರೆ ಇಲ್ಲಿರುವ ಒಂದು ಉಚ್ಚಾರಣೆ ಕಡೆ ಗಮನ ಕೊಡ್ತೀವಿ. ಅದರ ನಂತರ ನಾವು ಅದರ ಪ್ರಾಸದ ಕಡೆಗೆ ಗಮನ ಕೊಡ್ತೀವಿ. ತದನಂತರ ನಾವು ನಮ್ಮ ನಿತ್ಯ ಅಭ್ಯಾಸದ ಮೂಲಕ ಅಂದರೆ ನಿತ್ಯ ಅಭ್ಯಾಸ ಅಂದರೆ ಅದನ್ನು ನಿರಂತರವಾಗಿ ನಾವು ಒಂದು ಪಾರಾಯಣ ಮಾಡುವ ಹಾದಿಯಲ್ಲಿ ಸಾಗಿದಾಗ ಇಲ್ಲಿ ತಾಯಿ ಸ್ತೋತ್ರದಲ್ಲಿ ಉಚ್ಚರಿಸಿದ ಹಾಗೆ ಎಲ್ಲ ಚಕ್ರಗಳನ್ನು ಗಮನಿಸ್ತಾ ಹೋಗ್ತೀವಿ. ಅದು ನಮಗೆ ಕಣ್ಮುಚ್ಚಿ ಹೇಳಿದಾಗಲ ಮಾತ್ರ ಬರೋದು. ಆ ನಿಟ್ಟಿಗೆ ನಾವು ಸಾಗಬೇಕಾದ್ರೆ ಪ್ರತಿಯೊಂದು ಶ್ಲೋಕವನ್ನು ನಾನು ಹೇಳೋದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಪ್ರತಿಯೊಂದು ಶ್ಲೋಕವನ್ನು ನಾವು ಮೊದಲಿಗೆ ಉಚ್ಚಾರಣೆ ಇಲ್ಲಿ ಏನು ಹೇಳ್ಕೊಟ್ಟಿದ್ದೀವೋ ಅದನ್ನು 7 ಬಾರಿ ಹೇಳುವ ಮುಖಾಂತರ, 3 ತಪ್ಪಿದ್ರೆ 7, 11 ಬಾರಿ ಹೇಳಿದ್ರು ಕೂಡ ಒಳ್ಳೆಯದು. ಅದನ್ನು ನಾವು ತಪ್ಪಿಲ್ಲದಂತೆ ನಾವು ಉಚ್ಚಾರಣೆಯನ್ನು ಹೇಳಿಕೊಂಡು ನಮಗೆ ಬಾಯಿಯಲ್ಲಿ ಕಣ್ಣು ಮುಚ್ಕೊಂಡ್ರೆ ಬರೋ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನಂತರದಲ್ಲಿ ನಾವು ಒಂದೊಂದು ಏನಿದೆ, ಒಂದು 4 ಪಾದ ಸೇರಿ ಒಂದು ಶ್ಲೋಕ ಅಂತ ಏನಾಗಿದೆ ಇಲ್ಲಿ, ಅದನ್ನು ನಾವು 3, 7, 11 ಈ ರೀತಿಯಾಗಿ ನಮ್ಮ ಶಕ್ತಿಯಾನುಸಾರ, ಸಮಯ ಸಂದರ್ಭಾನುಸಾರ, ಇಚ್ಛಾಶಕ್ತಿ ಅನುಸಾರ ನಾವು ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಆ ಒಂದೊಂದು ಶ್ಲೋಕನ 7 ಬಾರಿ ಕಲಿತ ನಂತರ ಈ 7 ಶ್ಲೋಕಗಳ ಇಲ್ಲಾಂದರೆ 11 ಶ್ಲೋಕಕ್ಕೆ ಒಂದು ನಾವು ಇಟ್ಕೊಂಡು, ಇವಾಗ ಏನು ಹೇಳ್ಕೊಟ್ಟಿದ್ದೀವಿ ಒಂದು 10 ಶ್ಲೋಕ 11 ಶ್ಲೋಕ ಅಂತ, ಅದನ್ನು ಕಂಟಿನ್ಯೂಸ್ ಆಗಿ ವಿತೌಟ್ ಗ್ಯಾಪು ಅದನ್ನು 3 ಅಥವಾ 7 ಅಥವಾ 11 ಈ ರೀತಿಯಾಗಿ ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಆ ಲಿಂಕ್ ಇರುತ್ತಲ್ಲ, ನಾವು 11 ಶ್ಲೋಕ ಹೇಳಿದಾಗ 11ನೇ ಶ್ಲೋಕದಿಂದ ಶುರು ಮಾಡ್ಕೊಳ್ಬೇಕು, ಮತ್ತು 21ನೇ ಶ್ಲೋಕದವರೆಗೆ ಹೇಳಬೇಕು. ಆವಾಗ ಮಧ್ಯದಲ್ಲಿರೋ ಲಿಂಕ್ ಬ್ರೇಕ್ ಆಗೋದಿಲ್ಲ. ನಮಗೆ ನಾವು ಹೇಳಬೇಕಾದ್ರೆ ಎಲ್ಲಿದ್ದೀವಿ ಅಂತ ಗೊತ್ತಾಗದಿದ್ರೆ ನಾವು ತಪ್ಪೋಗ್ಬಿಟ್ರೆ ನಮಗೆ ಕಂಟಿನ್ಯೂಟಿ ಸಿಗೋದಿಲ್ವಲ್ಲ, ಈ ಲಿಂಕ್ ಕಂಟಿನ್ಯೂಟಿ ಲಿಂಕ್ ಸಿಗುತ್ತೆ.
ಅದು ನಿಮ್ಮ ಭಗವತಿ ಕೃಪೆಯ ಎಷ್ಟೆಷ್ಟು ನಾವು ಪಾರಾಯಣ ಮಾಡದಂತೆ ನಮಗೆ ಕೃಪೆ ಸಾಕ್ತಾ ಹೋಗುತ್ತೆ, ಅದು ನಮಗೆ ಸಿದ್ಧಿ ಆಗ್ತಾ ಹೋಗುತ್ತೆ. ಆ ಮುಖಾಂತರನೇ ನಾವು ಈ ಸ್ತೋತ್ರದಲ್ಲಿ ಇರುವ ಎಲ್ಲ ಒಂದು ಶಬ್ದ, ಸ್ವರ, ನಂತರ ಪದಗಳು, ಅದರ ಅರ್ಥ ಅನುಸಂಧಾನ ಮಾಡ್ಕೊಳ್ತಾ ಒಂದೊಂದು ಕ್ಷಣದಲ್ಲೂ ಆ ಭಗವತಿಯನ್ನು ನಾವು ಕಣ್ತುಂಬಿ ಅನುಸಂಧಾನ ಮಾಡ್ಕೊಳ್ತಾ ಹೇಳಿದ್ರೆ ಅದರ ಫಲ ಅದು ಅಪರಿಮಿತ. ಎಷ್ಟು ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಶಕ್ತಿ ಇಲ್ಲದೆ ಇದ್ದರೆ ಅಥವಾ ಶಕ್ತಿ ಇದ್ದರೆ ಹೋಮ ಮಾಡಿ ಅದನ್ನು ತಪ್ಪು ನಾನು ಹೇಳ್ತಾ ಇಲ್ಲ, ಅದಕ್ಕಿಂತ ಮೀರಿದ್ದು ಅಂತ ನಾನು ಇದನ್ನು ಹೇಳ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ಮೀರಿದ್ದೆ, ಆದರೆ ಅದನ್ನು ಮುಂಚಿನಿಂದನೂ ಮಾಡ್ಕೊಂಡು ಬಂದಿರೋದ್ರಿಂದ ಅಲ್ಲಿ ಬ್ರಾಹ್ಮಣರ ಆರಾಧನೆ ಅಂದರೆ ಋಷಿ ಮುನಿಗಳು ಅಥವಾ ಒಂದು ವೇದ ಪಾರಾಯಣಗಳಾಗತ್ತೆ. ಅದರಿಂದ ಮುತ್ತೈದೆಯರಿಗೆ ಆಗಲಿ ನಮ್ಮದು ಬ್ರಾಹ್ಮಣರಿಗೆ ಆಗಲಿ, ಅಂದರೆ ಬ್ರಾಹ್ಮಣರು ಅಂತಂದರೆ ನಾನು ಹೇಳ್ತಾ ಇರೋದ್ರ ಬಗ್ಗೆ ನೀವು ತಪ್ಪು ತಿಳ್ಕೊಬಾರ್ದು. ಬ್ರಹ್ಮಜ್ಞಾನವನ್ನು ಹೊಂದಿ ಯಾರು ಪಾರಾಯಣವನ್ನು ಸ್ಪಷ್ಟವಾಗಿ ಮಾಡ್ತಾರೋ ಅವರು ಮಾತ್ರ ಬ್ರಾಹ್ಮಣರು ನನ್ನ ಪ್ರಕಾರ. ನಾನೇನೇ ಆಗಿರಲಿ, ನನ್ನ ಏನೇ ಆಗಿರಲಿ ಇದನ್ನು ನೋಟ್ ಮಾಡ್ಕೊಳ್ಬೇಕು, ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು. ಜಾತಿ ಮುಖ್ಯ ಅಲ್ಲ, ಇಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದವರು ಆ ರೀತಿಯಾಗಿ ಮಾಡಿದಂಥ ಹೋಮ ಹವನಗಳಿಗೆ ಶ್ರೇಷ್ಠ ಫಲ ಉಂಟು, ಖಂಡಿತ ಉಂಟು. ಅದು ಯಾವುದೇ ಪೂಜೆ ಪುನಸ್ಕಾರ ಆಗಲಿ ಹೋಮ ಹವನನೇ ಆಗಲಿ, ಅದು ಈಗ ಆಡಂಬರವಾಗಿ ಇರೋದ್ರಿಂದ ನಾನು ಹೇಳ್ತಾ ಇರೋದು. ಅದಕ್ಕಿಂತ ಮೀರಿದ ಫಲ ನೀವು ಈ ಸ್ತೋತ್ರ ಪಾರಾಯಣವನ್ನು ನಾನು ಈಗೇನು ಹೇಳಿದ್ದೀನಿ ಇದಕ್ಕೆ ಮುಂಚೆ ಆ ರೀತಿಯಲ್ಲಿ ನೀವು ಅನುಸಂಧಾನ ಮಾಡಿಕೊಂಡು ಹೇಳಿ ಪಾರಾಯಣ ಮಾಡಿ ಭಗವತಿಯನ್ನು ನೀವು ಕಣ್ಣೊಳಗಡೆ ಏನಿದೆ ಇಲ್ಲಿ ಭಗವಂತಿಯಲ್ಲಿ ಹೇಳಿದಳ ಸ್ತೋತ್ರದಲ್ಲಿ ಚಿದಗ್ನಿ ಕುಂಡ ಸಂಭೂತ ಅಂತ. ಚಿತ್ ಅಂದರೆ ನಮ್ಮ ಕಣ್ಣು ಮುಚ್ಚಿದಾಗ ನಮಗೆ ಹಣೆಯಲ್ಲಿ ಬರುವಂಥ ಒಂದು ಪ್ರಕಾಶ. ಆ ಪ್ರಕಾಶ ಎಷ್ಟಿರುತ್ತೆ ಅಂದರೆ ಅದು ಅಗ್ನಿ ಸಮಾನವಾಗಿರುತ್ತೆ. ಆ ಅಗ್ನಿ ಸಮಾನದಲ್ಲಿರೋ ಚಿದಗ್ನಿನಲ್ಲಿ ಅಂಥ ಕುಂಡದಲ್ಲಿ ಸಂಭೂತಲಾಗಿರುವಂಥ ದೇವಿಯವಳು ಅಂತ ಇದೇ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದೆ. ಆ ಬೆಳಕನ್ನು ನಾವು ತಂದುಕೊಳ್ಳೋ ಪ್ರಯತ್ನ ಮಾಡೋಣ. ಆ ಬೆಳಕಿನ ಅಗ್ನಿಯಲ್ಲಿ ಅವಳನ್ನು ನಾವು ಕಾಣೋ ಪ್ರಯತ್ನ ಮಾಡೋಣ. ನಾವು ಏನು ಇವತ್ತು ರೂಪ ಕೊಟ್ಟಿದ್ದೀವಿ ಅದು ನಮ್ಮ ಒಂದು ಆ ಸಾಕ್ಷಾತ್ಕಾರಕ್ಕೆ ಹಂತದಲ್ಲಿ ನಾವು ಸಾಗುವಾಗ ನಾವು ನಮ್ಗೆ ಹೇಗಿದೆಯೋ ಹಾಗೆ ಅದರಲ್ಲಿ ಹೆಚ್ಚಿನ ಒಂದು ಸಂಭ್ರಮವನ್ನು ಕೊಟ್ಟು, ಅಂದರೆ ಒಂದು ಅವಳಿಗೆ ನಾವು ತುಂಬ ಸಂಪದ್ಭರಿತಳೋ ಅಂತ. ಕಾರಣ ಇಷ್ಟೇ, ಅವಳನ್ನು ನಾವು ಎಷ್ಟು ಅಲಂಕರಿತವಾಗಿ ನಾವು ಪೂಜೆ ಮಾಡ್ತೀವೋ ನಮ್ಮ ಮನಸ್ಸಿನೊಳಗಡೆ ಪೂಜೆ ಮಾಡಿದ್ರೆ ಅದು ನಮಗೆ ಎಲ್ಲ ಸಿದ್ಧಿ ಆಗುತ್ತೆ. ನಮಗೆ ಅದು ಮುಂದಿನ ಒಂದು ಹಂತ ನಿಮಗೆ ಗೊತ್ತಾಗುತ್ತೆ. ನೀವು ಕಣ್ಣು ಮುಚ್ಚಿ ಮಾಡಿದಾಗ ಎಲ್ಲೂ ಇಲ್ಲ, ದೇವಿ ನಿಮ್ಮ ಚಿದ್ದಗ್ನಿದಲ್ಲಿ ಕುಂಡದಲ್ಲೇ ಸಂಭೂತಲಾಗಿದ್ದಾಳೆ. ಅದು ನಿಮ್ಗೆ ಯಾವತ್ತು ಅನುಸಂಧಾನ ಆಗಿ ನೀವು ಪಾರಾಯಣ ಮಾಡ್ತಿರೋ ಆವತ್ತು ನೀವು ಹೇಳಿದ್ದು ಕೂಡ ಎಲ್ಲ ಸಾಧ್ಯ ಆಗುತ್ತೆ. ನೀವು ಕಲ್ಪಿಸಿದ್ದು ಸಾಧ್ಯ ಆಗುತ್ತೆ, ನೀವು ನುಡಿದಿದ್ದು ಸಾಧ್ಯ ಆಗುತ್ತೆ, ನೀವು ಯಾರಿಗಾದರೂ ಏನಾದರೂ ಹೇಳಿದ್ರೂ ಸಾಧ್ಯ ಆಗುತ್ತೆ, ಎಲ್ಲ ಸಾಧ್ಯ ಆಗುತ್ತೆ. ಆ ಸ್ಥಿತಿಗೆ ನಾವು ಸಾಗೋಣ ಅಂತ ಎಲ್ರಿಗೂ ನಾನು ಬಯಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.